ESA Academy of class 10th. Today we are discussing about chapter 5 periodic classification of elements of first activity 5.1. Now in manapa andrega chapter 5 periodic classification of elements activity 5.1 discuss ಏನದ activity 5.1 ಅಪ್ಪ ಅಂತಂದ್ರೆ ಸೊ ಇಲ್ಲಿ ಏನಾಗ್ತದಪ್ಪ ಅಂದ್ರೆ ಮೆಂಡಲಿ ಅವರು ಏನಾಗ್ತದಪ್ಪ ಅಂದ್ರೆ ಹೈಡ್ರೋಜನ್ ಒಂದು ಫಿಕ್ಸ್ಡ್ ಪೊಸಿಷನ್ಸ್ ಕೊಡಲ್ಲ ಅದ್ರಾಗ ಇನ್ ಇಸ್ periodic table Mendeleev does not give fixed position to the hydrogen element. Why he does not give a fixed position to the hydrogen means some reasons are there. What are the reasons we'll discuss here. So ನಮಗೆ ಏನಾಗ್ತಪ್ಪ ಅಂದ್ರೆ ಮೆಂಡಲಿಯವ್ ಏನಾಗ್ತದಲ್ಲಿ ಅವ್ರು ಏನು ಫೇಲ್ಯೂರ್ ಅಪ್ಪ ಮೆಂಡಲಿಯವ್ ಅವ್ರದಪ್ಪ ಅಂತಂದ್ರೆ ಹೈಡ್ರೋಜನ್ ಏನು ಮಾಡೋದು ಫಿಕ್ಸ್ಡ್ ಪೊಸಿಷನ್ಸ್ ಕೊಡಲ್ಲ ಇದ್ರಾಗ ಪೀರಿಯಾಡಿಕ್ ಟೇಬಲ್ ಒಳಗೆ ಯಾಕಪ್ಪ ಅಂತಂದ್ರೆ ಸೊ ನೋಡಿರಿ ಏನಪ್ಪ ಅಂತಂದ್ರೆ ಮೊದಲ ನಮ್ಗೆ ಏನು ಕಂಡೀಷನ್ ಗೊತ್ತಿರಬೇಕು ಹೈಡ್ರೋಜನ್ ಏನು ಮಾಡ್ತಪ್ಪ ಅಂದ್ರೆ ಅಲ್ಕಲಿ ಮೆಟಲ್ ಆಗಿನೂ ಕೂಡ ಏನಾಗ್ತದ ಶೋ ಆಗಿ ತೋರಿಸ್ತದ ಇನ್ನೊಂದು ಏನಪ್ಪ ಅಂತಂದ್ರೆ ಹೈಡ್ರೋಜನ್ ಏನಾಗ್ತದಪ್ಪ ಅಂದ್ರೆ ಹ್ಯಾಲೋಜನ್ ಗ್ರೂಪ್ ಆಗಿನೂ ತೋರಿಸ್ತದ ಅಂತ ಗೊತ್ತದ ನಮಗೆ ಏನಾಗ್ಯದಪ್ಪ ಅಂದ್ರೆ ಏನಾಗ್ಯದಿರಿ ಹೈಡ್ರೋಜನ್ ಏನು ರಿಸೆಂಬಲೆನ್ಸ್ ತೋರಿಸ್ಲತ್ತದ ಅಲ್ಕಲಿ ಮೆಟಲ್ಸ್ ಆಗಿ ರಿಸೆಂಬಲೆನ್ಸ್ ತೋರಿಸ್ಲತ್ತದ ಹೈಡ್ರೋಜನ್ ಮತ್ತೆ ರಿಸೆಂಬಲೆನ್ಸ್ ತೋರಿಸ್ಲತ್ತದ ಹ್ಯಾಲೋಜನ್ ಗ್ರೂಪ್ ಆಗಿ ಅಸೆಂಬಲೆನ್ಸ್ ತೋರಿಸ್ತದೆ ಹಾಗಂತ ಡಿಸ್ಕಸ್ ಮಾಡೋಣ ನೋಡಿ ಹೈಡ್ರೋಜನ್ ಏನದಪ್ಪ ಅಂತಂದ್ರೆ ಇಲ್ಲಿ ಕ್ಲೋರಿನ್ ಕಂಪೌಂಡ್ ಜೊತೆ ರಿಯಾಕ್ಟ್ ಆಗಿ ಏನಂತ ಫಾರ್ಮೇಷನ್ ಮಾಡ್ತಾ ಹೈಡ್ರೋಕ್ಲೋರಿಕ್ ಆಸಿಡ್ ಸೋಡಿಯಂ ಏನು ಮಾಡತ್ತಪ್ಪ ಅಂದ್ರೆ ಕ್ಲೋರಿನ್ ಜೊತೆ ರಿಯಾಕ್ಟ್ ಆಗಿ ಏನು ಮಾಡ್ತಾ ಸಾಲ್ಟ್ ಫಾರ್ಮೇಷನ್ ಮಾಡ್ತಾ ಹೈಡ್ರೋಜನ್ ಆಕ್ಸಿಜನ್ ಜೊತೆ ರಿಯಾಕ್ಟ್ ಆಗ್ಲತ್ತದ ಸೋಡಿಯಂ ಆಕ್ಸಿಜನ್ ಜೊತೆ ರಿಯಾಕ್ಟ್ ಆಗ್ಲತ್ತ ಹೈಡ್ರೋಜನ್ ಸಲ್ಫರ್ ಜೊತೆ ರಿಯಾಕ್ಟ್ ಆಗ್ಲತ್ತದ ಸೋಡಿಯಂ ಸಲ್ಫರ್ ಜೊತೆ ರಿಯಾಕ್ಟ್ ಆಗ್ಲತ್ತದ ಇಲ್ಲಿ ಏನು ಮೀನಿಂಗ್ ಏನಪ್ಪ ಅಂತಂದ್ರೆ ಯಾಕೆ ನಮಗಲ್ಲಿ ಹೈಡ್ರೋಜನ್ ಅಲ್ಕಲಿ ಗ್ರೂಪ್ ಆಗಿ ಅಲ್ಕಲಿ ಗ್ರೂಪ್ ಅಂದ್ರೆ ಸೋಡಿಯಂ ಪೊಟ್ಯಾಷಿಯಮ್ ಇವಕ್ಕಿಂತ ಇಲ್ಲಿ ಇವಕ್ಕೇನು ಕರಿತಾರೆ ಅಲ್ಲಿ ಅಲ್ಕಲಿ ಮೆಟಲ್ಸ್ ಅಂತ ಕರಿತಾರೆ ರೈಟ್ ಈ ಅಲ್ಕಲಿ ಮೆಟಲ್ಸ್ಗಳು ಏನಾಗ್ತಾವ ಅಂದ್ರೆ ಕ್ಲೋರಿನ್ ಜೊತೆ ರಿಯಾಕ್ಟ್ ಆಗ್ತಾವ ಆಕ್ಸಿಜನ್ ಜೊತೆ ರಿಯಾಕ್ಟ್ ಆಗ್ತಾವ ಮತ್ತು ಸಲ್ಫರ್ ಜೊತೆ ರಿಯಾಕ್ಟ್ ಆಗ್ತಾವ ಅದೇ ರೀತಿ ಹೈಡ್ರೋಜನ್ ಕ್ಲೋರಿನ್ ಜೊತೆ ರಿಯಾಕ್ಟ್ ಆಗ್ಲತ್ತದ ಆಕ್ಸಿಜನ್ ಜೊತೆ ರಿಯಾಕ್ಟ್ ಆಗ್ಲತ್ತವ ಮತ್ತು ಸಲ್ಫರ್ ಜೊತೆ ರಿಯಾಕ್ಟ್ ಆಗ್ಲತ್ತದ ಅಂದ್ರೆ ಏನು ಇಂಟರ್ಮೀಡಿಯೇಟ್ ಪ್ರಾಪರ್ಟಿಯನ್ನು ಶೋ ಮಾಡತ್ತಲ್ಲಪ್ಪ ಅಂತಂದ್ರೆ ಏನಾಗುತ್ತೆ ಇದು ಹೈಡ್ರೋಜನ್ ಏನು ಮಾಡತ್ತದ ಕ್ಲೋರಿನ್ ಜೊತೆ ರಿಯಾಕ್ಟ್ ಆಗಿ ಫಾರ್ಮೇಷನ್ ಮಾಡ್ತಾ ಆಕ್ಸಿಜನ್ ಜೊತೆ ರಿಯಾಕ್ಟ್ ಆಗ್ಲತ್ತದ ಸಲ್ಫರ್ ಜೊತೆ ರಿಯಾಕ್ಟ್ ಆಗುತ್ತೆ ಇದರಿಂದ ಏನು ಗೊತ್ತಾಯ್ತಪ್ಪ ಅಂತಂದ್ರೆ ಹೈಡ್ರೋಜನ್ ಏನು ಬಿಹೇವ್ ಮಾಡತ್ತದ ನಮಗಲ್ಲಿ ಆಲ್ಕಲಿ ಮೆಟಲ್ ಆಗಿ ಬಿಹೇವ್ ಮಾಡೈತೆ ಅಂತ ಗೊತ್ತಾಯ್ತು ಮತ್ತೆ ಇದರ ಅಟೋಮಿಕ್ ನಂಬರ್ ಏನದಪ್ಪ ಅಂದ್ರೆ ಆಲ್ಕಲಿ ಮೆಟಲ್ಸ್ಗಳು ಇದ್ದಂಗೆ ಅದ ನಾವು ನೋಡ್ಬೋದು ನಮ್ಗೆ ಗೊತ್ತಿರ್ಬೋದು ನಿಮ್ಗೆ ಆಲ್ಕಲಿ ಮೆಟಲ್ಸ್ಗಳದ್ದು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ನಾವು ನೋಡಿದಾಗ ಅದ್ರ ವ್ಯಾಲೆನ್ಸಿ ಇರುತ್ತೆ ಯಾವಾಗಲೂ 1 ಇರ್ತದೆ ಹಾಗೆ ಹೈಡ್ರೋಜನ್ ವ್ಯಾಲೆನ್ಸಿ ಕೂಡ ಏನದ 1 ಹೆಂಗಪ್ಪ ಅಂತಂದ್ರೆ ಸೋಡಿಯಂ ಅಟಾಮಿಕ್ ನಂಬರ್ ಏನದಪ್ಪ ಅಂತಂದ್ರೆ 11 ಅದ ಫಸ್ಟ್ ಆರ್ಬಿಟರ್ 2 ಎಲೆಕ್ಟ್ರಾನ್ಸ್ ಸೆಕೆಂಡ್ ಆರ್ಬಿಟರ್ 8 ಎಲೆಕ್ಟ್ರಾನ್ಸ್ ನೆಕ್ಸ್ಟ್ ಎಷ್ಟಾಯ್ತು 1 ವ್ಯಾಲೆನ್ಸಿ 1 ಹೈಡ್ರೋಜನ್ ನೋಡಿ ಹೈಡ್ರೋಜನ್ ಏನದ ನಮ್ಗೆ 1 ಇಲ್ಲಿ ಏನಾಗ್ತದ hydrogen 1 electron so ಇದ್ರದ್ದು ವ್ಯಾಲೆನ್ಸಿ ಔಟರ್ ಮೋಸ್ಟ್ ಆರ್ಬಿಟ್ ಕಂಟೈನಿಂಗ್ 1 electron is called ವ್ಯಾಲೆನ್ಸಿ ಅಂತ ಹೇಳ್ತೇವೆ ಸೊ ಔಟರ್ ಮೋಸ್ಟ್ ಆರ್ಬಿಟ್ ನಲ್ಲಿ ಎಷ್ಟು ಎಲೆಕ್ಟ್ರಾನ್ಸ್ ಕೊಡ್ತಾ ಅದ್ರ ವ್ಯಾಲೆನ್ಸಿ ಆಗ್ತದೆ ಇಲ್ಲಿ ಎಷ್ಟು 1 ಅದ ಈಗ ಇದರಲ್ಲಿ ಎಷ್ಟು ಅದ 1 ಅದ ಸೊ ಇದ್ರ ವ್ಯಾಲೆನ್ಸಿ ಕೂಡ ಏನಾಗ್ತದೆ ಸೇಮ್ ಆಗೋದ್ರಿಂದ ನಾವು ಹೈಡ್ರೋಜನ್ ಏನು ಕನ್ಸಿಡರ್ ಮಾಡ್ತೇವೆ ನಾವು ಅಲ್ಲಿ ಆಲ್ಕಲಿ ಮೆಟಲ್ ಆಗಿ ಕನ್ಸಿಡರ್ ಮಾಡ್ತೇವೆ ಇನ್ನೊಂದು ಕಂಡೀಷನ್ ಏನಪ್ಪ ಅಂತಂದ್ರೆ ಬರೀ ಆಲ್ಕಲಿ ಆಗಿ ಬಿಹೇವ್ ಮಾಡ್ತೇವೆ ಹೈಡ್ರೋಜನ್ ಇಲ್ಲ ಸೊ ಏನಾಗ್ತದಪ್ಪ ಅಂತಂದ್ರೆ ಅದು ಹ್ಯಾಲೋಜನ್ ಗ್ರೂಪ್ ಆಗಿ ಪ್ರೆಸೆಂಟ್ ಇರ್ತದೆ ಹ್ಯಾಲೋಜನ್ ಗ್ರೂಪ್ಸ್ ಅಂದ್ರೆ ಯಾವುದಪ್ಪ ನಮಗೆ ಇಲ್ಲಿ ಗೊತ್ತಿರ್ಬೋದು ಕ್ಲೋರಿನ ನಿಯಾನ ಇವೆಲ್ಲ ಏನಾಗ್ತದಪ್ಪ ಅಂತಂದ್ರೆ ನಮಗಲ್ಲಿ ಬ್ರೋಮಿನ ಇವೆಲ್ಲ ಏನಾಗ್ತದ ಹ್ಯಾಲೋಜನ್ ಗ್ರೂಪ್ಸ್ ಅಂತ ಕರಿತೇವೆ ಹ್ಯಾಲೋಜನ್ ಗ್ರೂಪ್ಸ್ ಯಾವಾಗಲೂ ಏನಾಗ್ತದಪ್ಪ ಅಂದ್ರೆ ಡೈಅಟಾಮಿಕ್ ಮಾಲಿಕ್ಯೂಲ್ ಆಗಿರ್ತವೆ ಹ್ಯಾಲೋಜನ್ ಗ್ರೂಪ್ಸ್ಗಳು ಏನಾಗಿರ್ತಾವ ಅಂದ್ರೆ Cl2 F2 Br2 ಹಿಂಗೇನಾಗಿರ್ತದ ಡೈಅಟಾಮಿಕ್ ಮಾಲಿಕ್ಯೂಲ್ ಪ್ರೆಸೆಂಟ್ ಇರ್ತದೆ ಅದೇ ರೀತಿಯಾಗಿ ಹೈಡ್ರೋಜನ್ ಕೂಡ ಏನಾಗ್ತದೆ ನಮಗೊಂದು ಡೈಅಟಾಮಿಕ್ ಮಾಲಿಕ್ಯೂಲ್ ಅದ ಅಂತ ಗೊತ್ತಾಗ್ತದೆ ಸೊ ಹ್ಯಾಲೋಜನ್ ಗ್ರೂಪ್ ಆಗಿನೂ ಬಿಹೇವ್ ಮಾಡತ್ತ ಹೈಡ್ರೋಜನ್ ಮತ್ತು ಆಲ್ಕಲಿ ಮೆಟಲ್ ಆಗಿನೂ ಬಿಹೇವ್ ಮಾಡತ್ತ ಅದಕ್ಕೆ ಸಲಕ್ಕೆ ಏನಾಗ್ಯದಪ್ಪ ಅಂತಂದ್ರೆ ನಮಗೆ ಯಾವುದೇ ರೀತಿಯಾಗಿ ಏನು ಮಾಡ್ಲಿಕ್ಕಾಗಿಲ್ಲ ಹೈಡ್ರೋಜನಿಗೆ ಒಂದು ಫಿಕ್ಸ್ಡ್ ಪೊಸಿಷನ್ಸ್ ಕೊಡ್ಲಿಕ್ಕಾಗಿಲ್ಲ ಯಾಕಪ್ಪ ಅಂದ್ರೆ ಏನು ಮಾಡತ್ತದ್ದು ಹೈಡ್ರೋಜನ್ ಒಂದು ಆಲ್ಕಲಿ ಗ್ರೂಪ್ ಆಗಿನೂ ಏನು ಬಿಹೇವ್ ಮಾಡತ್ತ ಇನ್ನೊಂದು ಏನು ಮಾಡತ್ತ ಅಲ್ಲಿ ಹ್ಯಾಲೋಜನ್ಸ್ ಗ್ರೂಪ್ ಆಗಿ ಏನು ಮಾಡ್ತಪ್ಪ ಅಂತಂದ್ರೆ ಬಿಹೇವ್ ಮಾಡೋದ್ರಿಂದ ಮೆಂಡಲಿ ಅವ್ರಿಗೆ ಏನಾಗ್ತದೆ ಒಂದು ಪ್ರಾಪರ್ ಆಗಿ ಒಂದು ಫಿಕ್ಸ್ಡ್ ಪೊಸಿಷನ್ಸ್ ಏನಾಗಿಲ್ಲ ಕೊಡ್ಲಿಕ್ಕಾಗಿಲ್ಲ ಅದಕ್ಕೆ ಹೈಡ್ರೋಜನ್ಗೆ ಎದಕ್ಕಪ್ಪ ಅಂದ್ರೆ ಇದು ಏನು ರಿಸೆಂಬಲೆನ್ಸ್ ತೋರಿಸ್ತದೆ ರಿಸೆಂಬಲೆನ್ಸ್ ಅಂದ್ರೆ ಸೇಮ್ ಸಿಮಿಲರ್ ಇದರಂಗ ಒಂದು ಆಲ್ಕಲಿ ಮೆಟಲ್ ಹಂಗ ಇನ್ನೊಂದು ಯಾವುದು ಹ್ಯಾಲೋಜನ್ ಗ್ರೂಪ್ನ ತೋರಿಸೋದ್ರಂಗ ಈಗ ಆಗೋದ್ರಿಂದ ಕನ್ಫ್ಯೂಷನ್ ಆಗೋದ್ರಿಂದ ಏನಾಯ್ತಪ್ಪ ಅಂತಂದ್ರೆ ಹೈಡ್ರೋಜನ್ಗೆ ಏನಾಗಿಲ್ಲ ಒಂದು ಫಿಕ್ಸ್ಡ್ ಪೊಸಿಷನ್ಸ್ ಕೊಡ್ಲಿಕ್ಕಾಗಿಲ್ಲ ಅದಕ್ಕೆ ಏನಾಯಿತು ಇದ್ರದ್ದು ಯಾವ್ದು ಫಿಕ್ಸ್ಡ್ ಪೊಸಿಷನ್ಸ್ ಅಂತ ಬಂದಾಗ ನಮಗೆ ಮಾಡರ್ನ್ ಪೀರಿಯಾಡಿಕ್ ಟೇಬಲ್ ಅಂತ ಬರ್ತದೆ ಆ ಮಾಡರ್ನ್ ಪೀರಿಯಾಡಿಕ್ ಟೇಬಲ್ ಏನು ಹೇಳ್ತದೆ ಕ್ಲಿಯರ್ಲಿ ಏನು ಹೇಳ್ಕೊಡ್ತದೆ ನಮಗೆ ಯಾವ ಪೊಸಿಷನ್ಸ್ನಾಗ ಇರ್ಬೇಕಂತ ಹೇಳ್ಕೊಡ್ತದೆ ಬಟ್ ಮೆಂಡಲಿಯವ್ರ ಯಾಕೆ ಫೇಲ್ ಆಯ್ತಪ್ಪ ಅಂದ್ರೆ ಬಿಕಾಸ್ ಹೈಡ್ರೋಜನ್ಗೆ ಏನು ಮಾಡಿರೋದು ಫಿಕ್ಸ್ಡ್
ಪ್ಲೇಸ್ ಏನು ಮಾಡ್ಲಿಕ್ಕಾಗಿಲ್ಲ, ಕೊಡ್ಲಿಕ್ಕಾಗಿಲ್ಲ. ಯಾಕಪ್ಪ ಅಂದ್ರೆ ಅದೇನು ಬಿಹೇವ್ ಮಾಡುತ್ತೆ ಅಂತ ಗೊತ್ತೈತೆ ನಮ್ಗೆ, ಆಲ್ಕಲಿ ಅಂತ ಬಿಹೇವ್ ಮಾಡುತ್ತೆ ಮತ್ತು ಹಲಜನ್ ಗ್ರೂಪ್ ಆಗಿನೂ ಬಿಹೇವ್ ಮಾಡುತ್ತೆ. ಯಾಕಪ್ಪ ಅಂದ್ರೆ ಕ್ಲೋರಿನ್, ಆಕ್ಸಿಜನ್, ಸಲ್ಫರ್ ಏನು ಮಾಡ್ತಾ ಹಲಜನ್ ಯಾವುದು ಆಲ್ಕಲಿ ಮೆಟಲ್ಸ್ಗಳು ರಿಯಾಕ್ಟ್ ಆಗ್ತಾವೆ. ಅದೇ ರೀತಿಯಾಗಿ ಹೈಡ್ರೋಜನ್ ಏನಾಗ್ತಾ ಕ್ಲೋರಿನ್, ಆಕ್ಸಿಜನ್ ಮತ್ತು ಸಲ್ಫರ್ ಜೊತೆ ರಿಯಾಕ್ಟ್ ಆಗ್ಲತ್ತ. ಅದೇ ರೀತಿ ಹಲಜನ್ಸ್ಗಳು ಗ್ರೂಪ್ಗಳು ಏನಿರ್ತಾವ ಡಯಾಟಮಿಕ್ ಮಾಲಿಕ್ಯೂಲ್ ಇರ್ತಾವೆ. ಹೈಡ್ರೋಜನ್ ಕೂಡ ಏನದಾವುದು ಡಯಾಟಮಿಕ್ ಮಾಲಿಕ್ಯೂಲ್ ಇರೋದ್ರಿಂದ ರಿಯಸೆಂಬಲೆನ್ಸ್ ತೋರಿಸುತ್ತೆ ಇದರ ಹಲಜನ್ ಗ್ರೂಪಿಂದ ಮತ್ತು ಏನು ಆಲ್ಕಲಿ. ಸೊ ಇದ್ರದ್ದು ಎರಡು ಮೇನ್ ರೀಸನ್ಸ್ ಇಂದ ಹೈಡ್ರೋಜನ್ ಏನು ಮಾಡಿಲ್ಲ ಫಿಕ್ಸ್ಡ್ ಪೊಸಿಷನ್ಸ್ ಕೊಡಲಿಕ್ಕೆ. ಸೊ ದಿಸ್ ಅಬೌಟ್ ಆಕ್ಟಿವಿಟಿ 5.1. ಸೊ ಫಾರ್ ಫರ್ದರ್ ಆಕ್ಟಿವಿಟೀಸ್ stay tuned with our channels. We will upload this kind of activity based explanation in our YouTube channels within 2 to 3 days or continuously or regularly we will upload. For that, you subscribe my channel and share with your friends. Thank you.